ಉಣ್ಣ ಕುತ್ಕೊಂಡು ಎಷ್ಟೊತ್ತಾಯ್ತು ಬಾಬಾಣ್ಣೆ ಊಟವ ಎಷ್ಟು ಮಾಡ್ತಾ ಇದೀವಿ ಊಟ ತರಕ್ಕೆ ತತ್ತಿನ ತಡಿಯತ್ತೆ ತನಗೆ ತೊಳ್ಕೊತಾನೆ ಕಣ ತತ್ತಿನ್ರಿ ಒಂದ್ ನಿಮಿಷ ತನಗೆ ತೊಳಿತ್ಲೇ ಇರು ಅತ್ತಾರಿ ಸಂದ್ ಗಂಟ ಅದೇನು ಹೋಗ್ತಾನ ಮಾಡ್ಯೋ ಕಡೆ ಕೊಳೋಗ್ತಾನವ ಒಂದು ಇಲ್ಲ ನಾಜುಕಿಲ್ಲ ತಟನ್ ಮಾಡ್ಕೊಳ್ಳೋ ಕೆಲ್ಸನ ಅನ್ನೋದಿಲ್ಲ ಸಣ್ಣ ಮಣ್ಣ ಅಂತಾಳೆ ಒಳಗೆ ನಮ್ ಕಾಲದಲ್ಲಿ ನಾವು ಹಿಂಗ್ ಮಾಡಿದ್ದು ನಮ್ಮ ಅತ್ತೆದ್ದಿರು ನಮ್ನ ಬಿಡಾರೆ ಉರುಕೇರಿ ಒಂದ್ ಮಾಡ್ಬಿಡಾರು ಇವಳು ಸಣ್ಣ ಬಿಡ್ತಾಳೆ ಮನೆ ಒಳಗೆ ಒಂದು ಅಡ್ಗೆ ಮಾಡದೆ ಒಪ್ಪತ್ತಾಯ್ತದೆ ನಾತೆ ಕೆಲಸ ಮಾಡದೆ ಅವಾಗ ತತಾಯ್ದು ಇರತ್ತೆ ಒಂದ್ ನಿಮಿಷ ಬಾಯಿ ಸುಂದಿರೋದಲ್ತೆ ನಿಂದು ತತಾಯ್ದು ನೀನ್ ತಂದ್ರೆ ಒಟ್ಟ 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 ಅಂತಿದಿ ಯಾವ ಕಡೆ ಕೆದ್ದಿದಿ ಒತ್ತಾರ್ಲೆಯ ಯಾವ ಕಡೆ ಕೆದ್ದಿದಿ ಅಂತ ಒತ್ತಾರ್ಲೆಯ ಯಾಕೆ ಅಂತ ಬಾಯ ಅಲ್ಲ ಬಿಗಿಡ್ದು ಮಾತಾಡೆ ತಟ ಅಂತಾಳೆ ತಟವಾಣಿ ಅಂತಾಳೆ ಏನೇನೋ ಮಾತಾಡ್ತಾಳೆ ಆ ಜೈಗಳೊಂದಕ್ಕೆ ಸೇರ್ಕೊಂಡು ಶಾಂತನೊಂದಕ್ಕೆ ಸೇರ್ಕೊಂಡು ಕಲಿಬಾರ್ದೆ ಕಲಿತಾವಳೆ ಅವಳು ಅತ್ತೆಗೆ ಟಿಕ್ತೆ ಸಾಯಿಸಿದ್ಲು ಇವಳು ಹಂಗೆ ಮಾಡ್ಬೇಕು ಅಂತಾನ ಏನೋ ನನಗೇನು ತಲೆ ಇಲ್ವತ್ತೆ ಯಾಕೆ ಅವ್ರೇನ್ ಮಾಡಿ ಕೇಳಿದ್ ಮತ್ತೆ ಕೇಳನ್ ನಾನು ಚೆನ್ನಾಗಿ ಹೇಳ್ತಿದ್ದೆ ಕಣತ್ತೆ ನೀನು ಏನೇ ಆದ್ರೂ ಮಾತಾಡಿವಂತ ಮೇಲೆ ತತಾಗಿ ತನಗೆ ಅಗ್ಲಿಗೆ ಇಟ್ಟಿಕ್ಬಿಟ್ಟು ಸಾವಿರ ಮಾತಾಡ್ತಾಳೆ ಅಪ್ಪನ ಮನೆಯಿಂದ ಎರಡು ಕೈ ತಂದಿದ್ದೀನಿ ತಂದಿದ್ದೀನಿ ಅಂತಾರ ನಾನೇನೋ ಬಟ್ಟೆ ಏರಿಕ ಬಂದೆ ನಿನ್ ಮಗ್ನಿಂದಲ್ಲಿ ತಾಳಿ ಕಟ್ಸ್ಕೊಂಡು ಮದುವೆ ಮಾಡ್ಕೊಂಡೆ ಬಂದಿರೋದು ಅಯ್ಯೋ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಮಾಡ್ಬಿಟ್ಟಿದೆ ನಿಮ್ಮ ಅಪ್ಪ ನಿನ್ ಯೋಗ್ಯತೆಗೆ ಮನೆ ಮಗಳ ಚಪ್ರ ಹಾಕಿ ಮದುವೆ ಮಾಡಿ ಕಳಿಸ್ತಾ ಒಂದಿದ್ರೆ ಒಂದಿರ್ಲಿಲ್ಲ ಅಂತದ್ರೊಳಗ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ನೋಡು ಅವಳಿಗೆ ಎಷ್ಟು ದುರಂಕಾರ ಮತ್ತೆ ತಡಿ ಹಂಗೆಲ್ಲ ಮಾಡ್ಕೊಂಡವಳೆ ಅನ್ನೋದೊಂದು ದೂರ ಕೃತಜ್ಞತೆನಿಲ್ಲ ಇವಳಿಗೆ ಯಾಕೆ ಏನ್ ಮಾಡ್ಕೊ ಬಂದ್ಬಿಟ್ಟೆ ನೀನು ಎಲ್ಲ ನೀ ಕಡವಾಗಿ ಈಸ್ಕೊಂಡೆ ಮಾಡ್ಕೊಂಡ್ ಬಂದಿದ್ದಕ್ಕೆ ತಗೊಳವ ಅಡವಾಗಿ ಕೊಟ್ಟ ಕಣ ನಮ್ಮ ಅಪ್ಪ ಎಲ್ಲನೂ ವರದಕ್ಷಿಣೆ ಕೊಟ್ಟಿ ಮದ್ವೆ ಮಾಡಿ ಎರಡೆರಡು ಜನ ಕರ್ಕೊಂಡ್ ಬಂದಿದ್ದೆ ಮದುವೆ ಮಾಡಕ್ಕ ಮದ್ವೆಗೆ ಎಲ್ಲಾರ್ಗು ಒಟ್ಟಿಗೆ ಇಲ್ವೇ ಎಷ್ಟ್ ಮಾತಾಡ್ತೀನಿ ನೋಡ್ ನೀನು ಅಯ್ಯೋ ಬೂಂದಿ ಪಾಯಸ ತಿಥಿ ಊಟ ಮಾಡ್ಸಿದ ತಗೋ ನಿಮ್ಮಪ್ಪ ಮದುವೆ ಊಟವ ಅದೆಲ್ಲ ಸರಿ ತೊಳ್ಳೆ ಎಲ್ಲ ಗುಂಡ್ಕಾಯ ಎಲ್ಲ ತಿನ್ಕೊಂಡ ಸೊಳ್ಳೆ ಗುಂಡ್ಕಾಯ ಗೊತ್ತಿಲ್ವ ನಿನ್ಗೆ ನಾನು ಹುಟ್ಟಿತ್ತವಿಂದ ನಮ್ಮಪ್ಪ ನನಗೆ ತೊಳ್ಳೆ ಗುಂಡ್ಕಾಯ ತಿನ್ಸಿ ಬೆಳೆಸಿರೋದು ತೊಳ್ಳೆದ ಗುಂಡ್ಕಾಯ ಮಾಡಬೇಕು ನಮ್ಮ ಅತ್ತೆಗೆ ಹಾಕ್ಬೇಕು ಅನ್ನೋ ಜ್ಞಾನಮಾನ ಇಲ್ವೇನ್ಲಿ ನಿನ್ಗೆ ಅತ್ತೆ ಇವನು ಕೇಳ್ದ ರವಿ ಹಾಕ್ಬಿಟ್ಟೆ ಅವನ್ಗೆ ಊಟ ಮಾಡು ಪಾಡಾಕಿದ್ದೀನಲ್ಲ ಎಡೆ ಚೂರಾಕ ಬಾಡ್ ಪೀಸ್ ಹಾಕ ಬಂದ್ಬಿಟ್ಟು ಉಣ್ಣು ಅಂತೀಯಲ್ಲ ಎಲ್ಲ ತೊಳ್ಳೆ ಎಲ್ಲ ಇದೆಲ್ಲ ಗುಂಡ್ಗೆಕಾಯಿ ಎಲ್ಲ ಇದು ಮೊಟ್ಟೆ ಚೀಲ ಎಲ್ಲನೂ ಒಳಗ ಅದ ಮಾಡ್ಕೊಂಡು ಮಡಿಕೊಂಡಿದ್ಯೇನೋ ನುಂಗಕ್ಕೆ ಅಂದ್ಬಿಟ್ಟು ಇವಾಗ ನನಗ್ ಮಾತ್ರ ಎರಡು ಪೀಸ ಉದುರ್ಸ್ಕೊ ಬಂದವಳೆ ತಿನ್ಲಿ ಇವಳು ಅಂದ್ಬಿಟ್ಟು ಅಯ್ಯೋ ಮಾರಾಗಿತ್ತಿ ಬೇಕು ಅಂತ ಹೇಳಕ್ಕೆ ತಂದಾಕ್ತೀನಿ ಪೀಸ ಯಾಕೆ ಗಾಡಿ ತೊಳ್ಳೆನ ಗುಂಡ್ಕಾಯಿ ನಾವು ತಿನ್ಕೊಂಡು ನಾನೇನ್ ಮಾಡೋಣ ಅದಕ್ಕೆ ಹಾಕತ್ಕೆ ಅಂದ ಅವಾಗ ನಾನು ಹಾಕಲ್ಲ ಅನ್ನೋಕ್ಕಾಗತ್ತೆ ನಮ್ಗೆ ಗುಂಡ್ಕಾಯಿ ಒಂದಿಷ್ಟ ಹಾಕತ್ಕೆ ಅಂತಂದ ಹಾಕ್ಬಿಟ್ಟೆ ಲೇ ಮುಚ್ಚೆ ಬಾಯ ನನ್ನ ಮಕ್ಕಳು ತೊಳ್ಳೆ ಗುಂಡ್ಕಾಯಿ ನಮ್ಮ ಅವ್ವನಿಗೆ ಆಸೆ ಅಂತ ಒಬ್ಬ ತಿಂತಿರ್ಲಿಲ್ಲ ಮನೆ ಒಳಗೆ ನಮ್ಮ ಅವ್ವ ತಿನ್ಲಿ ಅಂದ್ಬಿಟ್ಟು ಇವತ್ತ ಅವ್ರು ತಿಂದ್ಬಿಟ್ಟವ್ರೆ ನೋಡಿ ಎಷ್ಟು ಮಾತಾಡ್ತಿದ್ದೀನಿ ನೀನು ಕರಿಯೇನೆ ಕರ್ಕೇಳೆ ಯಾರು ತಿಂದ್ರು ಅಂತ ಹೇಳ್ಸಾನೆ ಕಣವ ಕರೆದ್ಬಿಟ್ಟು ನನ್ನ ಮನ ಮದುವೆ ತೆಗೆದ್ಬಿಡು ನಿಮ್ಮವ್ವ ನೋಡು ತೊಳ್ಳೆ ಗುಂಡ್ಕಾಯಿ ಜಗಳ ಆಡ್ತಾವಳೆ ಅಂದ್ಬಿಟ್ಟು ಹೆಂಗು ನನ್ನ ವಿಲನ್ ಮಾಡ್ಬಿಟ್ಟಿದ್ದೆ ಅವ್ರ ದುಸ್ತಿಲಿ ಇನ್ನೊಂದು ವಿಲನ್ ಮಾಡ್ಬಿಡವ ನೀನು ವಿಲನ್ ನಾನ್ ಮಾಡ್ತಾ ಇಲ್ಲ ನೀನ್ ಆಯ್ತಾ ಇದ್ದಿ ಹಿಂಗೆ ಯಾವಾಗ್ಲೂ ವಟ ಅಂತಂದ್ರೆ ಮನೆ ಒಳಗೆ ಸಣ್ಣ ಪುಟ್ಟದ್ಕೆಲ್ಲ ಹಿಂಗೆ ಆಗೋದು ಅಯ್ಯೋ ಹೋಗೆ ಸಣ್ಣ ಪುಟ್ಟದ್ಕೆಲ್ಲ ಇವಳ ಮೇಲೆ ಜಗಳ ಆಡ್ತೀನಿ ನಾನು ಹಿಂಗೆ ಕಾಲದಿಂದ ನಿಂಗೆ ಹೇಳ್ಕೊ ಬಂದ್ಬಿಟ್ಟೆ ಇಡೀ ಊರೊಳಗೆ ಕೆಂಪಮ್ಮ ಅಂದ್ರೆ ಜಗಳಗಂಡಿ ಅಂತಾರೀಗ ಇವ ನಾನು ಹೆಂಗಿದ್ದೆ ಒಬ್ಬ ಸೊಸೆಯ ತಂದು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಎಲ್ಲ ಇವಳು ಎದೆ ಮೇಲೆ ಹಾಕಿದ್ದಾಯ್ತು ಏನಾದ್ರು ಬಡ್ಕೊಂಡು ಸಾಯಿ ದಿನ ಸಾರ್ಗಳಾರತ್ತೆ ನನ್ನ ವರ್ತೆ ಕಣತ್ಕೆ ಯಾಕಪ್ಪ ಇರಪ್ಪ ಹೋಗಿರಂತೆ ಒಂದ್ಗಳಿಗೆ ಒಂಚೂರು ತಗೊಂಡ್ಬಿಟ್ರೆ ನಿಡಿ ಸೊಪ್ಪನೆ ಒಂದಿಷ್ಟು ಮೂಲಂಗಿ ಅವು ಇವು ಅದೇ ತರಕಾರಿ ಕಿತ್ಕೊಂಡ್ ಕೊಡ್ತೀನಿ ತಡೀರಪ್ಪ ಲೇಟ್ ಆಗೋಯ್ತದೆ ಕಣತ್ಕೆ ಸಂಜೆ ಹೊತ್ತು ಟ್ರಾಫಿಕ್ ಜಾಸ್ತಿ ಇರ್ತದೆ ಹೋಗಕ್ಕಾಗಲ್ಲ ಇರಪ್ಪ ತಂದ್ಕೊಡ್ತೀನಿ ಕಣ ಇಷ್ಟೊತ್ತು ಹಿಂಗೋಗಿ ಕಿತ್ಕೊಂಡ್ಬಿಡ್ತೀನಿ ಕಣ ನಿಡಿ ಸೊಪ್ಪಾರ ಕಿತ್ಕೊಡ್ತೀನಿ ತಡಿ ಎಳೆ ಸೊಪ್ಪದೆ ಬರೀ ಸೊಪ್ಪು ಮಾಡ್ಕೋತಾರೆ ಕಿತ್ಕೊಡ್ತೀನಿ ಕಣ ಕಿತ್ಕೊಬರೋಳು ಇಷ್ಟ ಗಂಟೆ ಎಲ್ಲ ಮಾಡ್ತಿದ್ದೆ ಅವ್ರು ಹೋಗಿದ್ರು ಈಗ ಓಡಾಡ್ತಾ ಇದೆಯಲ್ಲ ಅವಾಗಲೇ ಹೋಗಿ ತಡಿ ಎಲ್ಲನೂ ಅರ್ಧ ಮಾಡಿ ಮಡ್ಗನ ಅನ್ನೋದೇನಿಲ್ಲ ಈಗ ಹೋಗೋಣ ಕಿತ್ಕೊಬತ್ತೀನಿ ತಡಿ ಅಂತಾಳೆ ಹೋಗು ತಟ್ಟನೋಗಿ ಕಿತ್ಕೊಬರೋಗು ನಾನು ಉಣ್ಕೋತೀನಿ ಅಷ್ಟೊತ್ತಿಗೆ ನಾನು ರೆಡಿ ಆಯ್ತೀನಿ ಕಣ ನೀನ್ ಬಂದಿವ ಬೆಂಗಳೂರಿಗೆ ಆಗ್ಲೇ ಹೇಳಿಲ್ಲ ಮೇಡಮ್ ಮಗನೇ ಕೇಳಿಸ್ಕೊಳ್ಳಿಲ್ಲ ನಾನು ಬರ್ತೀನಿ ಅಂತ ಹೇಳಿಲ್ಲ ಬೆಂಗಳೂರಿಗೆ ನನ್ಗೆ ಯಾಕೋ ನನ್ನ ಮಗಳು ನೋಡಂಗಾಗ್ಬಿಟ್ಟದೆ ನನ್ನ ಮಗಳು ಮನ್ಸಲ್ ಹೋದ್ಲು ಇವರ ಅದಕ್ಕೆ ಹೋಗಿ ಮಾತಾಡ್ಕೊಬರ್ಬೇಕು ನಾನು ಇವಾಗ ನಂಗೆ ಹಂಗೆ ನನ್ನ ಮಗ್ಳು ಮಂತ ಬಿಟ್ಬಿಡ್ರಿ ಇವ ಏನು ಬೇಡ ಸುಮ್ನಿರು ಅವಳ ಮನೆ ತಕ್ಕ ಯಾಕೆ ಬರಂಗಿದ್ರೆ ಬೇಕಾ ನಮ್ಮ ಮನೆಗೆ ಬಾ ಸುಮ್ಮನೆ ಅವಳ ಮನೆ ತಕ್ಕೆಲ್ಲ ಬೇಡ ಇಲ್ಲಿಂದ ಹೋಗೋನಾಗ್ಲೇ ಒಂಥರ ಹೋಗಿರ್ತೀವಿ ಅಲ್ಲಿಂದ ಬರೋಷ್ಟರಲ್ಲೇ ಒಂಥರ ಚೇಂಜ್ ಆಗಿ ಬಂದಿರ್ತೀವಿ ಯಾವ್ದಾರ ಒಂದು ದುಡ್ಡಿಗೆ ಅದಾಯಕ ಬರ್ತೀವಿ ಕಳಿಸ್ತಾಳೆ ಅವಳು
ನೀನು ಹೋದ್ರೆ ಸಾಕು ಯಾವ್ದಾರ ಒಂದು ದುಡ್ಗೋ ಇತ್ಕೋ ಏನೋ ಒಂದು ಇದು ಮಾಡ್ತಾಳೆ ನಿನ್ನ. ಓ ಕಣಪ್ಪ, ನನ್ನ ಮಗಳು ಭಿಕ್ಷುಕಿ ಅಲ್ವೇ, ನಾನು ಹೋಗ್ಬಿಟ್ರೆ ಬೇಡ್ಕೊಂಡು ನಿಂತ್ಕೊಬಿಡ್ತಾಳೆ. ಅವಾಗ ನಾನು ನಿಮ್ತ ಬಂದು ಇಸ್ಕೊಂಡೋಗಿ ಕೊಟ್ಬಿಡ್ತೀನಿ. ಥು ಗುಲಾಮ, ಯಾರ್ತವ ನಂಗೆ ಅನ್ಬಿಟ್ಟಿಯ ನನ್ನ ಮಗಳು ಕೋಟಿಗೆ ಬತ್ಕೊಳ್ಕೊಣೋ, ಕೋಟಿ ಕುಳ. ಹಾ ಥು ಗುಲಾಮ್ ನನ್ನ ಮಗನೇ, ಏನ್ರಲ್ಲ ಅಲ್ಲಿಯ ನೀನು. ಹಿರಿಯಕ್ಕೊಂದ್ ಚಾಲಿ ಮನೆ ಮಂದಿಗೆಲ್ಲ ಅಂತ ಅಣ್ಣನ ಬುದ್ಧಿ ಹೇಳ್ಬಿಟ್ಟಾರಿ ನೀವು. ಅವನು ಅಷ್ಟೇ ಎಂಟಿಲ್ಲ ಅಲಿಯ, ನೀವು ಅಷ್ಟೇ ಎಂಟಿಲ್ಲ ಅಲಿರು. ನಿಮ್ಗೆ ಒಳ್ಳೆದ ನಿಮ್ಗೆ ನನ್ನ ಮಗಳು ಹೊಟ್ಟೆ ಹೊರ್ಸಿದ್ರೆ ಇರೋ ಬರ ಆಸ್ತಿನ ನೀವೇ ಹಂಚ್ಕೊಂಡ್ರಿ. ನನ್ನ ಮಗಳಿಗೆ ಹಂಗೆ ಹೆಗ್ಲ ಕೊಡ್ಲಿಲ್ಲ. ನಿಮ್ಗೆ ಒಳ್ಳೇದ ನಿಮ್ಗೆ ನೋಡ್ಕೊತೀನಿ, ಸದ ಬದಿಕೊಂಡಿರಿ ನಾನುವೇ. ಅದೇನತ್ತೆ ಎತ್ ಮಕ್ಳು ಹಂಗೆಲ್ಲ ಅಂದರೆ? ಅಯ್ಯಪ್ಪ, ನಿನ್ ಒಂಚೂರು ಬುದ್ಧಿ ಕಲಿಯಲ್ಲ ಕಾಣತ್ತೆ ನೀನು. ಅಯ್ಯಯ್ಯೋ, ನಾನ್ ಬುದ್ಧಿ ಕಲ್ತಿ ಇದಾಗ್ಬಿಟ್ಟಿದೀನಿ. ಇವಾಗ ನೀನ್ ಹೇಳೋ ಬುದ್ಧಿಯ? ನೋಡಿ ಎಷ್ಟು ಮಾತಾಡ್ತಾಳೆ ನನಗೆ ಹಿಂದಿರಿಕೊಂಡು. ನೋಡ್ರಪ್ಪ, ನಿಮ್ಮತ್ಕೆ ನೋಡಿ ಹೆಂಗ್ ಮಾತಾಡ್ತಾಳು. ಇವಾಗ ಕೇಳ್ರ ನಿಮ್ಮತ್ಕೆನ. ಅದಕ್ಕೆ ಹೇಳಿದ್ರಳು ಏನು ತಪ್ಪಿಲ್ಲ ಸರಿನಾ. ಸ್ವಲ್ಪ ನೀನು ನಿನ್ನ ವಯಸ್ಸಿಗೆ ತಕ್ಕನಾಗ ಮಾತಾಡೋದು ಕಲ್ತ್ಕೊ. ಮುಂದ್ಬಿಟ್ಟು ಎದ್ಬಾ ಬಿರ್ನೆ ಅಡಿಲ್ಲ. ನಿಮ್ಮ ಹೋಗಿ ಎಷ್ಟು ಹೇಳಿದ್ರು ಅಷ್ಟೇ ಕಣ್ಲ. ಅಲ್ಲಿ ಅಲ್ಲಿ ನಿಮ್ಮ ಅಲ್ಲಿ ಅವ್ಳು ಬಿಡ್ಬಂದು ಅವಳು ಮಂತ ಬಿಟ್ಬಿಟ್ಟೈತೀನಿ. ಅಲ್ಲಿ ಬಂದಿರೋ ನಿಮ್ಮನೆ ತವ ನಮ್ಮನೆ ತವ ಇರ್ತಾಳೆ ತಗೋ. ಇನ್ನೇನು ಮಾಡೋಕ್ಕಾಗದು. ನಾನು ಈಗಲೇ ಹೇಳ್ತಾ ಇದ್ದೀನಿ ಅವ, ಅವಳ ಮನೆ ತಕ್ಕ ಹೋಗ್ಬಿಟ್ಟು ಬಂದ್ಬಿಟ್ಟು ನನ್ನ ಮಗಳು ಹಂಗೆ, ನನ್ನ ಮಗಳಿಗೆ ಇದಿಲ್ಲ ಅದಿಲ್ಲ ದುಡ್ಡು ಬೇಕು ಇದು ಬೇಕು ಅಂತಂದರೆ ನಾನಂತೂ ₹1 ಕೊಡೋನಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಕೊಡ್ರಲ್ಲ ನನ್ನ ಮಗಳು ಸಂಭಾಗವಾ, ಕೊಡ್ರಲ್ಲ ನನ್ನ ಮಗಳಿಗೆ ಭಾಗವಾ, ಅವತ್ತು ಮಾತಾಡ್ತೀನಿ ಕಣ. ಕೊಟ್ಟಿಲ್ವಾ? ನಮಗೆ ಕೊಟ್ಟಂಗೆ ಬೆಂಗಳೂರಲ್ಲಿ ಅವಳಿಗೂ ಅರ್ಧ ಸೈಟ್ ಕೊಟ್ಟಿಲ್ವಾ? ಇನ್ನೇನು ಕೊಡ್ಬೇಕು ಅವಳಿಗೆ? ಅಯ್ಯೋ 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 ಅಯ್ಯೋ, ಕೊಟ್ಟರದ ಅರ್ಧ ಸೈಟ್ಗೆ ಹೆಂಗ ಅಂಗ್ಳಿಸ್ ಮಾತಾಡ್ತಿರ್ಲ ನೀವು. ನೀವು ನನ್ನ ಸತ್ರೆ ನನ್ನ ಮಗಳಿಗೆ ಕರ್ದರ್ಶನ ಕುಂಕುಮ ಕೊಟ್ರಲ್ಲ ನೀವು. ಎಂತ ಕಿತ್ತು ನನ್ನ ಮಕ್ಳಿರ್ಬೇಡ ನೀವು. ಅದು ಉಣ್ಣದ ಎಷ್ಟು ಮಾತಾಡ್ತಾ ಇದ್ದಿ? ಊಟ ಮಾಡಿ ಸಟ ನಾನು ಮಾತಾಡೋಣ ಅದೇನು ಕುತ್ಕೊಂಡು. ಆಗ್ಲೂ ಗುಟ್ಟಿಕ್ಬಿಟ್ಟು ಮೈದಿರ್ ಕರ್ಸಿದಿ ಕಣವ ಜಗಳ ಆಡ್ಲಿ ಅಂತ. ನೀನು ಅಂತೆಂತೊಳಲ್ಲ ನೀನು. ನಿಂಗೆ ಒಳದ ನಿನಗೆ ಬರ್ಬಾರ್ದು ಬಂದೈತಿದಿ. ದೇವೋ ಸುಮ್ಮನೆ ಊಟ ಮಾಡ್ಯಾವ. ಅದು ಎಷ್ಟು ಮಾತಾಡ್ತಾ ಇದ್ದೀವ ನೋಡ್ರಪ್ಪ, ನಮ್ಮತ್ತೆ ಯಾವಾಗ್ಲೂ ನನ್ನ ಮೇಲೆ ಹೆಂಗೆ, ಯಾವಾಗ್ಲೂ ಹಿಂಗೆ ಕಿರಿಕಿರಿ ಮಾಡ್ತಾನೇ ಇರ್ತಾಳೆ. ಎಷ್ಟು ಮಾಡಿದ್ರು ಅಷ್ಟೇ ಇವಳಿಗೆ. ನಾ ಈಗ ಮಾಡಿ ನಾ ತಕೊಡ್ದಂಗೆ. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.